ಯಾವ್ದಾದ್ರು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಗೆ ಈ 5 ವಿಷಯ ಗೊತ್ತಿರಲೇಬೇಕು. ಮೊದಲನೇದು ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅದ್ರ ಪ್ರಾಫಿಟ್ಸು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ವರ್ತ್ ಇರಬೇಕು. ಸೊ ನೀವು 10 ಲ್ಯಾಕ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಮಂತ್ಲಿ ನಿಮಗೆ 1 ಲ್ಯಾಕ್ ಆದ್ರೂ ಪ್ರಾಫಿಟ್ಸ್ ಇರಬೇಕು. ಅಂಡ್ ಆಲ್ಸೋ ಆ 10 ಲ್ಯಾಕ್ ಇನ್ವೆಸ್ಟ್ಮೆಂಟ್ನ ನೀವು ಎಷ್ಟು ದಿವಸದಲ್ಲಿ ವಾಪಸ್ ತಗೊಂತೀರಾ ಅಂತ. ಸೊ ಎರಡನೇದು ಕ್ಯಾಶ್ ಫ್ಲೋ. ಸೊ ಪೇಪರ್ ಮೇಲೆ ಪ್ರಾಫಿಟ್ ತೋರಿಸ್ತಾ ಇರ್ಬೋದು, ಆದ್ರೆ ಅಕೌಂಟಲ್ಲಿ ಕ್ಯಾಶ್ ನಿಲ್ತಿಲ್ಲ ಅಂದ್ರೆ ಅದು ಪ್ರಾಫಿಟ್ಸ್ ಅಲ್ಲ. ಸೊ ಥರ್ಡ್, CAC ವರ್ಸಸ್ LTC. ಸೊ ಇದರ ಅರ್ಥ ಕಸ್ಟಮರ್ ಅಕ್ವೈಸೇಷನ್ ಕಾಸ್ಟ್ ಅಂಡ್ LTV ಅಂದ್ರೆ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ. ಸೊ CAC ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಕಸ್ಟಮರ್ನ ಅಕ್ವೈರ್ ಮಾಡ್ಕೊಳ್ಳೋಕೆ ಎಷ್ಟು ಕಾಸ್ಟ್ ಸ್ಪೆಂಡಿಂಗ್ ಮಾಡ್ತೀರಾ ಅಂತ ಅರ್ಥ. ಸೊ LTV ಅಂತ ಅಂದರೆ ಆ ಕಸ್ಟಮರ್ ನಿಮಗೆ ಲೈಫ್ ಟೈಮ್ ಜನರೇಟ್ ಮಾಡೋ ರೆವೆನ್ಯೂ. ಸೊ ಯಾವತ್ತು ನಿಮ್ಮ CACಗಿಂತ ನಿಮ್ಮ LTV ಜಾಸ್ತಿ ಇರಬೇಕು. ಸೊ ಕೀಪ್ ಇನ್ ಮೈಂಡ್, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ನೀವು ಅರ್ನ್ ಮಾಡಬೇಕು. ಸೊ ನಾಲ್ಕನೇದು ಬ್ರೇಕ್ ಈವನ್ ಪಾಯಿಂಟ್. ಸೊ ಬಿಸ್ನೆಸ್ನ ಎಲ್ಲ ಎಕ್ಸ್ಪೆನ್ಸಸ್ನ ಕವರ್ ಮಾಡೋಕ್ಕೆ ಎಷ್ಟು ಸೇಲ್ಸ್ ನಿಮಗೆ ಆಗಬೇಕು, ದಟ್ ಇಸ್ ಬ್ರೇಕ್ ಈವನ್. ಸೊ ಈ ನಂಬರ್ಸ್ನ ನೀವು ಎವ್ರಿ ಮಂತ್ ಮಾಡಲೇಬೇಕು. ಸೊ ಈ ನಂಬರ್ಸು ಎವ್ರಿ ಮಂತ್ ನಿಮಗೆ ಬಿಸ್ನೆಸ್ ಆಗುತ್ತಾ ಅಂತ ಮುಂಚೆನೇ ಅನಲೈಸ್ ಮಾಡಬೇಕು. ಸೊ ದ ಲಾಸ್ಟ್ ಒನ್, ಕಾಸ್ಟ್ ಆಫ್ ಟೈಮ್. ಸೊ ನೀವು ಈ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋ ಅಷ್ಟು ಟೈಮ್ ವರ್ತ್ ಇಟ್ ಅಂತ ಅನಿಸ್ತಿದ್ಯಾ? ದೆನ್ ಎಸ್. ಇಲ್ಲ ಅಂದರೆ ನೀವು ಮಲ್ಟಿಪಲ್ ಥಿಂಗ್ಸ್ನ ಮಾಡ್ಬೋದು. ಇಲ್ಲ ಅಂದರೆ ನೀವು ಇದನ್ನೊಂದು ಆ್ಯಡ್ ಆನ್ ಬಿಸ್ನೆಸ್ ಆಗಿ ಇಟ್ಕೋಬೋದು. ಸೊ ತುಂಬ ಬಿಸ್ನೆಸ್ ಪ್ಯಾಷನ್ ಇಲ್ಲ ಅಂತ ಫೇಲ್ ಆಗಲ್ಲ, ನಂಬರ್ಸ್ನ ಅನಲೈಸ್ ಆಗದೆ ಫೇಲ್ ಆಗ್ತಾರೆ.